ಸಿನಿಮಾ ರಂಗದಲ್ಲಿ ನಿಮಗೆ ಅವಕಾಶಗಳು ಇರುವಾಗಲೇ ಚೆನ್ನಾಗಿ ಉಪಯೋಗಿಸಿಕೊಳ್ಳಬೇಕು. ಇಲ್ಲವಾದಲ್ಲಿ ಎಷ್ಟೇ ದೊಡ್ಡ ಹೀರೋ ಆದರೂ ಒಂದು ಬಾರಿ ಸಿನಿಮಾಗಳು ಓಡದಿದ್ದರೆ ನಮ್ಮನ್ನು ಕ್ಯಾರೆ ಅನ್ನೋರಿಲ್ಲ. ಹರೀಶ್ ಕುಮಾರ್ ಇವರು ಬಾಲನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ನಂತರ ಯಂಗ್ ಹೀರೋ ಆಗಿ ತೆಲುಗು, ತಮಿಳು, ಕನ್ನಡ ಹೀಗೆ ಹಲವಾರು ಭಾಷೆಗಳಲ್ಲಿ ಅಭಿನಯ ಮಾಡಿದ್ದಾರೆ. ಕನ್ನಡದಲ್ಲಿ ಖ್ಯಾತ ನಟಿ ಮಾಲಾಶ್ರೀ ಅವರಿಗೆ ಜೋಡಿಯಾಗಿ ಹೆಂಡತಿ ಹೇಳಿದರೆ ಕೇಳಬೇಕು ಎಂಬ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದರು. ಅಂದು ಈ ಚಿತ್ರ ಸೂಪರ್ ಹಿಟ್ ಕೂಡ ಆಗಿತ್ತು. ಇನ್ನು ಮತ್ತೆ ಮಾಲಾಶ್ರೀ ಜೊತೆ ಲೇಡಿ ಪೊಲೀಸ್ ಸಿನಿಮಾದಲ್ಲಿ ಕೂಡ ನಟಿಸಿದ್ದರು. ಹರೀಶ್ ಕುಮಾರ್ ಅವರ ಜೀವನ ಕೂಡ ಚೆನ್ನಾಗಿಯೇ ಇತ್ತು. ಆದರೆ ಹರೀಶ್ ಮಾಡಿದ ಕೆಲವು ತಪ್ಪುಗಳಿಂದ ಬರಬರುತ್ತಾ ಸಿನಿಮಾ ಅವಕಾಶಗಳು ನಿಂತು ಹೋದವು. ಆಗ ತುಂಬ ಕಷ್ಟದಲ್ಲಿದ್ದ ಹರೀಶ್ ಏನು ಮಾಡಿದರು ಗೊತ್ತಾ? ಹರೀಶ್ ಮಲಯಾಳಂ ಭಾಷೆಯಲ್ಲಿ ಆಗ ಜನಪ್ರಿಯವಾಗಿದ್ದ ಶಕೀಲಾ ಜೊತೆ ನೀಲಿ ಚಿತ್ರಗಳಲ್ಲಿ ನಟಿಸಲು ಶುರು ಮಾಡಿದರು. ಒಂದು ಕಾಲದಲ್ಲಿ ಸಾಂಸಾರಿಕ ಚಿತ್ರಗಳ ನಾಯಕನಾಗಿ ಮಿಂಚಿದ್ದ ಹರೀಶ್ ನೀಲಿ ಚಿತ್ರಗಳಲ್ಲಿ ನಟಿಸಿದ್ದಕ್ಕೆ ತುಂಬ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಆದರೆ ಅದ್ಯಾವುದಕ್ಕೂ ಕ್ಯಾರೆ ಅನ್ನದ ಹರೀಶ್ ಕೆಲ ದಿನ ಕೆಟ್ಟ ಚಿತ್ರಗಳಲ್ಲಿ ನಟಿಸಿ ನಂತರ ಸಂಪೂರ್ಣವಾಗಿ ಚಿತ್ರರಂಗವನ್ನೇ ಬಿಟ್ಟು ಬಿಟ್ಟರು. ಈಗ ಒಳ್ಳೆಯ ಹುಡುಗಿನ ಮದುವೆ ಮಾಡಿಕೊಂಡು ಮುಂಬೈನಲ್ಲಿ ಸಾಂಸಾರಿಕ ಜೀವನ ನಡೆಸುತ್ತಿದ್ದಾರೆ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.